ಇದು ಕಾರ್ನ್ಫ್ಲವರ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕೊಡು ಬಟ್ಲು ತಗೊಂಡು ಕೂತಿದ್ದಲ್ಲ. ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿವಸ ಆಯಿತು ಒಂದು ಬ್ಲಾಗ್ ಹಾಕೇ ಇಲ್ಲ. ಸೊ ಇವತ್ತು ಮನೆಯದೇ ಬ್ಲಾಗ್ ಹಾಕೋಣ. ಇವತ್ತು ಚಿಕನ್ ಸಾಂಬಾರು ಮತ್ತು ಚಿಕನ್ ಕಬಾಬ್ ಮಾಡ್ತಿದ್ದೀನಿ. ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಮ್ಮದು ತಿಂಡಿ ಆಗೋಗ್ಬಿಟ್ಟಿದೆ. ಟೈಮ್ ಇವಾಗ ಒಂದು 2 ಗಂಟೆ ಅನ್ಕೊಳ್ಳಿ. ಎಲ್ಲ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್. ನಿಮಗೂ ತೋರಿಸ್ತೀನಿ. ಸೊ ಹೋಗ್ತಾ ಒಂದು ನಾಪ್ಕ ಬಂತು. ಅವತ್ತು ಜುಡಿಯೋಲಿ ಟೀ ಶರ್ಟ್ ತೊಗೊಂಡಿದ್ದೀನಲ್ಲ, ಇದೇ ಟೀ ಶರ್ಟು. ಸೊ ಮನೇಲಿ ಹಾಕ್ಕೊಳ್ಳೋಕ್ಕೆ ತೊಗೊಂಡಿದ್ದೆ. ಸೊ ನಿಮಗೂ ತೋರಿಸ್ಬಿಡೋಣ. ಅವತ್ತು ತೋರ್ಸೋಕ್ಕಾಗಲಿಲ್ಲಲ್ಲ, ಸೊ ಇದೆ ಅಂತ. ಕಬಾಬ್ಗೆಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲವರ್ ಹಾಕಿದರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಕಬಾಬಲ್ಲಿ. ಇಬ್ಬರು ಹೋಗಿ 3 ಜನ ಹೋಗಿ ಚಿಕನ್ ತೊಗೊಂಡು ಬಂದಿದ್ದಾರೆ. ಇಬ್ರಿಗೆ ಮ್ಯಾಂಗೋ ಬೇಕಂತೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಏನು ತಂದಿದ್ದಾರೆ, ಮ್ಯಾಂಗೋನು ತಂದಿದ್ದಾರೆ. ಇಲ್ಲಿ ಚಿಕನ್ನು. ಇವರು ನಮ್ಮ ಯಜಮಾನ್ರು ಗಿಡಗೆ ನೀರು ಹಾಕ್ತವ್ರೆ. ಮಾಡಿದ್ದೀನಿ, ತಗೋ ಅಪ್ಪಗೂ ಕೊಡು, ಇವಳು ಕೊಡು, ಬಟ್ಲು ತೊಗೊಂಡು ಕೂತಿದ್ದಲ್ಲ. ಸೊ ಅಲ್ಲಿ ಕೊಡು, ಅಲ್ಲಿ ಬಟ್ಲು ತೊಗೊಂಡು ಇದೆ. ಹಾಂ ಸಾಕು, ಜಾಸ್ತಿ ಕೊಡಬೇಡ. ಅಪ್ಪಗೂ ಕೊಡು. ಹಾಂ, ಆ್ಯಕ್ಚುಲಿ ಚಿಕನ್ ರೇಟ್ ಜಾಸ್ತಿ ಆಗಿದೆ. ಎಷ್ಟು ಆಗಿದೆ ಅಂತ ನಮ್ಮ ಯಜಮಾನ್ ಕೇಳ್ತೀನಿ. ಹಿಂಗೆ ಚಿಕನ್ ರೇಟ್ ಆಗಿದೆ ಇವಾಗ. ಚಿಕನ್ ರೇಟ್ ಎಷ್ಟಾಗಿದೆ ನನಗೇನು ಗೊತ್ತಾ? ಅಲ್ಲ ಬಂದಿದೆಯಲ್ಲ, ಇಂಪಾರ್ಟೆಂಟ್ ಬಂದ್ಬಿಟ್ಟು ಚಿಕನ್ ತಿಂದ್ವಾ ಇಲ್ವಾ ಅದು ಅಲ್ಲ, ಗೊತ್ತಾಗ್ಬೇಕಲ್ಲ. 400 kg ಕೋಳಿ. ಓ 400 ಅಂತೆ ಅದು ಒಂದು ಕೋಳಿ. ಮುಂಚೆ ಕಮ್ಮಿ ಇತ್ತು ರೇಟು, ಇವಾಗ ಜಾಸ್ತಿ ಆಗಿದೆ. ನಿಮ್ಮ ಕಡೆ ಎಷ್ಟು ಇದೆ ಅಂತ ಹೇಳಿ, ಕಾಮೆಂಟ್ ಹಾಕ್ಕೊಳ್ಳಿ. ಕಬಾಬ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಕಬಾಬ್ ಪೌಡರ್ 2 ಪ್ಯಾಕೆಟ್ ಹಾಕ್ತಿದ್ದೀನಿ. ಚಿಲ್ಲಿ ಪೌಡರ್, ಸೊ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಬಿಡ್ತೀನಿ, ಆಮೇಲೆ ಮಾಡ್ತೀನಿ. ಎಣ್ಣೆ ಆಲ್ರೆಡಿ ಹಾಕಿದ್ದೀನಿ, ಯಾಕೆಂದರೆ ನೆನ್ನೆ ಬಜ್ಜಿ ಮಾಡಿದ್ದೆ. ಸೊ ಅದರದ್ದೇ ಎಣ್ಣೆ ಇತ್ತು. ಸೊ ಇದರಲ್ಲೇ ಕಬಾಬ್ ಮಾಡಿಬಿಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡೋಣ. ಟಿಶ್ಯೂ ಪೇಪರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಸೋಗ್ತದೆ ಇದು. ಒಂದು ಅಡುಗೆ ಆಯಿತು. ಇಲ್ಲಿ ಕಬಾಬು ಮತ್ತು ಇಲ್ಲಿ ಜೀರಾ ರೈಸ್ ಮಾಡಿದ್ದೀನಿ. ಜೀರಾ ರೈಸು ಮತ್ತು ಇಲ್ಲಿ ಅದೇ ಚಿಕನ್ ಸಾರು ರೆಡಿ ಆಯಿತು. ಇಲ್ಲಿ ಕಬಾಬು. ಚಿಕ್ಕು ತಗೋ, ಒಂದು ಚಿಕ್ಕು ಕೊಡು, ಅನ್ನಿಂದು ಪ್ರಿನ್ಸಿಪಲ್ರೆ, ನೀವ್ ಹೇಳ್ದಂಗೆ ಅವನು ಮೆಂಟ್ಲು ಕಣ್ರಿ. ಒಂದ್ ಫಂಕ್ಷನ್ ಬರ್ಬೇಕಾದ್ರೆ ಈ ರೀತಿ ಬರೋದು, ಮುಖ ಮುಸುಡಿ ಏನೋ ಕಾಣದಿಲ್ವಲ್ರಿ ಸರ್? ಅದು ಅವನಲ್ಲ ಸರ್, ಅದು ಅವನಲ್ವಾ, ಆ ಮಹಾನುಭಾವ ಇನ್ಯಾರ್ರಿ? ಸೊ ಇಲ್ಲಿ ನನ್ನ ಮಗಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಸಂಜೆ ನಾನು ಇವಾಗ ಹೋಮ್ವರ್ಕ್ ಮಾಡ್ತಿದ್ದೀನಿ. ಸಂಜೆ 6:47 ಆಗಿರ್ಬೋದು. ಸೊ ಸಂಜೆ ಆಯಿತು. ಈ ಬ್ಲಾಗ್ನ ಇಲ್ಲೇ ಏನು ಮಾಡಿಬಿಡ್ತೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ವಿಡಿಯೋಸ್ ಇದೆ. ಸೊ ಎಲ್ಲೋ ಆಚೆ ಹೋಗೋಕ್ಕೂ ಆಗಲ್ಲ. ಸೊ ಓಕೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರ್ತಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸೊ ಸಪೋರ್ಟ್ ಮಾಡಿ. ಬಾಯ್ ಗೈಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಒಂದು ಬೆಲ್ದು ರಿಂಗ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಡಿ ಗೈಸ್. ಅವಾಗ ನನಗೆ ಎಲ್ಲ ಕಾಮೆಂಟ್ಸ್ ಬರುತ್ತೆ. ನೋಡಿ ಅಲ್ಲಿ ಛತ್ರಿ ಎಲ್ಲಿ ಇಟ್ಟವಲ್ಲ ಅಲ್ಲಿ. ಇದು ನಂದು ಛತ್ರಿ ಕಲೆಕ್ಷನ್. ಛತ್ರಿ ಕಲೆಕ್ಷನ್. ಓಕೆ ಗೈಸ್, ಬಾಯ್ ಬಾಯ್.